ಸಂಡೂರು ಪಟ್ಟಣದ ಊರಿನ ಆರಾಧ್ಯ ದೈವವಾದ ಊರಮ್ಮ ದೇವಿಯ ಜಾತ್ರೆಯನ್ನ ಅದ್ದೂರಿಯಾಗಿ ಹಾಗೂ ಅಚ್ಚುಕಟ್ಟಾಗಿ ಆಚರಿಸುವ ಕುರಿತು ಸಂಡೂರಿನಲ್ಲಿ ಮಹತ್ವದ ಸಭೆ ನಡೆಯಿತು. ಈ ಸಭೆ ಸಂಡೂರಿನ ಅಂಬಾಭವಾನಿ ದೇವಸ್ಥಾನದಲ್ಲಿ ಜರುಗಿತು. ಸಭೆಯಲ್ಲಿ ಸಂಡೂರಿನ 24 ವಾರ್ಡಿನ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಭಾಗವಹಿಸಿ ಜಾತ್ರೆಯ ಆಯೋಜನೆ ಕುರಿತು ಚರ್ಚೆ ನಡೆಸಿದರು. ಜಾತ್ರೆಯನ್ನ ಎಲ್ಲ ಸಮುದಾಯಗಳ ಸಹಭಾಗಿತ್ವದೊಂದಿಗೆ ಭವ್ಯವಾಗಿ ನಡೆಸುವಂತೆ ಏಕಮತದಿಂದ ತೀರ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಾತ್ರೆಯ ದಿನಾಂಕವನ್ನು 9/3/2027 ನಿಗದಿ ಮಾಡಲಾಯಿತು. ಅಲ್ಲದೆ ಪ್ರತಿ ತಿಂಗಳು 10ನೇ ತಾರೀಕು ಸಂಜೆ 5 ಗಂಟೆಗೆ ಸಭೆ ಕರೆಯುವ ಮೂಲಕ ಜಾತ್ರೆಯ ಸಿದ್ಧತೆಗಳು ಪ್ರಗತಿಯನ್ನ ಪರಿಶೀಲಿಸುವ ನಿರ್ಧಾರವು ಕೈಗೊಳ್ಳಲಾಯಿತು. ಜಾತ್ರೆ ಸಮಯದಲ್ಲಿ ಯಾವುದೇ ಅಡಚಣೆಗಳಿಲ್ಲದೆ ಶಿಸ್ತಿನಿಂದ ಹಾಗೂ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳನ್ನು ನಡೆಸಲು ವಿಶೇಷ ಸಮಿತಿಗಳನ್ನು ರಚಿಸುವ ಬಗ್ಗೆ ಚರ್ಚೆ ನಡೆಯಿತು. ದೇವಿಯ ಜಾತ್ರಾ ಮಹೋತ್ಸವದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವೆಲ್ಲರೂ ಇವತ್ತಿನ ದಿವಸ ಸಂಡೂರು ದೈವದವರು ಲಕ್ಷ್ಮೀಪುರ ಸಂಡೂರು ದೈವದವರು ತೀರ್ಮಾನ ಮಾಡಿದ್ದಾರೆ. ಆ ವಿಷಯದ ಬಗ್ಗೆ ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯ ವತಿಯಿಂದ ಮಾಹಿತಿಯನ್ನು ನೀಡಬೇಕು ಅಂತಕ್ಕಂಥ ಸೂಚನೆಯ ಮೇರೆಗೆ ಇವತ್ತಿನ ದಿವಸ ನಮ್ಮ ಸಂಡೂರಿನ ಲಕ್ಷ್ಮೀಪುರದ ಮಹಾಜನತೆ ತೀರ್ಮಾನ ಮಾಡಿರೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿದೆ, ನಮ್ಮ ಸಂಡೂರು ಲಕ್ಷ್ಮೀಪುರ ಸಂಡೂರಿನ ಗ್ರಾಮ ದೇವತೆಯ ಜಾತ್ರೆಗಳನ್ನು 2010ರ ನಂತರ 2019ರಲ್ಲಿ ಬಹಳ ವಿನೂತನವಾಗಿ ಮಾಡಿದ್ವಿ. ಈಗ 9 ವರ್ಷದ ನಂತರ ಈಗ 2027ರಲ್ಲಿ ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂತಕ್ಕಂಥ ಸತ್ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದಾರೆ. ನಮ್ಮ ಸಂಡೂರಿನ ಅಧಿದೇವತೆ ಜಾಗ ನಮಗೆಲ್ಲ ಗೊತ್ತಿದೆ. ಈಗ ಹಾಲಿ ಬಸ್ ಸ್ಟ್ಯಾಂಡ್ ಏನಿದೆ, KBI ಅವರು ಬಂದು ಅಲ್ಲಿ ಆವತ್ತಿನ ದಿವಸ ಊರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು KBI ಅವರಿಗೆ ಸ್ಟೇಷನ್ಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. KBI ಅವರು ಮಾಲೀಕರಲ್ಲ, ನಾವು ಅಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಇವತ್ತು 3 ಜನಕ್ಕೆ ಅನುಕೂಲ ಆಗಲಂತ ಅವರಿದ್ದಾರೆ. ಅದು ಜಾಗ ಏನಿದೆ ಅದೇ ಅಧಿದೇವತೆ ಊರಮ್ಮ ದೇವಿಯ ಜಾಗ. ನಮ್ಮ ಊರಮ್ಮ ಲಕ್ಷ್ಮೀಪುರದ ಊರಮ್ಮ ಮತ್ತು ಸಂಡೂರಿನ ಊರಮ್ಮ ದೇವಿಯ ಅಮ್ಮ ಅಲ್ಲಿದ್ದರೂ ಕೂಡ ಜಾತ್ರಾ ಮಹೋತ್ಸವ ಎಲ್ಲ ನಡೀತಕ್ಕಂಥದ್ದೆಲ್ಲ ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿ ಮತ್ತು ಆಯಮ್ಮ ಕುಳಿತುಕೊಳ್ತಕ್ಕಂಥ ಸ್ಥಳ ಬಂದು ನಮ್ದೇನಿದೆ ಊರಮ್ಮನ ಜಾಗದಲ್ಲೇ ಕುತ್ಕೊಳ್ತಾರೆ. ಅಂದರೆ KBI ಅವರ ನಮ್ಮ ಊರಮ್ಮ ಜಾಗದಲ್ಲಿ ಒಂದು ಪೋರ್ಷನ್ ಅಲ್ಲಿ ಅವರಿದ್ದಾರೆ. 2027ರಲ್ಲಿ 9 ವರ್ಷ ಆಗ್ತಾ ಇರೋದ್ರಿಂದ 2010, 19 ಈಗ 2027ರಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ಸಂಡೂರಿನ ಮಹಾಜನತೆ ತಗೊಂಡಿದ್ದಾರೆ. ಸಂಡೂರಿನ ಲಕ್ಷ್ಮೀಪುರ ಮತ್ತು ಸುತ್ತಮುತ್ತಲಿನ ನಮ್ಮ ಎಲ್ಲ ಜನಕ್ಕೆ ಒಂದು ಬಾಂಧವರಿಗೆ ನೆಮ್ಮದಿ, ಶಾಂತಿ, ಸನ್ಮಂಗಳಗಳನ್ನು ಉಂಟು ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಆ ತಾಯಿಯ ಜಾತ್ರಾ ಮಹೋತ್ಸವವನ್ನ ಮಾಡಬೇಕು. ನೀವು ಊರಿನ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತಕ್ಕಂಥ ಒಂದು ನಿಲುವಿನಿಗೆ ಅತ್ಯಂತ ಉತ್ಸಾಹದಿಂದ ಇಡೀ ಸಂಡೂರಿನ ಜನತೆ ಎಲ್ಲ ಇವತ್ತು ತೀರ್ಮಾನ ಮಾಡಿದೆ. ಈ ಒಂದು ಇವತ್ತಿನ ಒಂದು ಚರ್ಚೆ ಆಗಿರ್ತಕ್ಕಂಥ ವಿಷಯಗಳು ದಿನಾಂಕ 9/3/2027 ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಬೇಕು ಅಂತಕ್ಕಂಥ ನಿರ್ಣಯವನ್ನ ಸಂಡೂರಿನ
ದೈವದವರು ಮಾಡಿದ್ದಾರೆ. ಅಲ್ಲಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ. ಸುಮಾರು 8-9 ದಿವಸ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇತ್ತು. ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಈ ಒಂದು ಜಾತ್ರೆಯಲ್ಲಿ ಈ ಹಿಂದೆ ಏನು ಸಂಪ್ರದಾಯದಿಂದ ಬಂದರು, ನಮ್ಮ ಹತ್ರ 1950 ಪೂರ್ವದಲ್ಲಿರುವ ಪಾಂಪ್ಲೆಟ್ಸ್ ಇದ್ದಾವೆ, ಎಲ್ಲ ದಾಖಲೆಗಳಿದ್ದಾವೆ. ಯಾವ ರೀತಿಯಾಗಿ ಜಾತ್ರಾ ಮಹೋತ್ಸವವನ್ನು ಮಾಡಬೇಕು, ಕಮಿಟಿಯವರು ಏನು ಮಾಡಬೇಕು, ಯಾವ ಜನಾಂಗದವರ ಹತ್ರ ಹೋಗಿ ಯಾರಿಗೆ ಏನು ಜವಾಬ್ದಾರಿ ಕೊಡಬೇಕು, ಪ್ರತಿಯೊಂದು ಜನತೆ ಪ್ರತಿಯೊಂದು ಜನಾಂಗದವರನ್ನು ಕೂಡ ಸೇರಿಸಿಕೊಂಡು ಮಾಡ್ತಕ್ಕಂಥ ಜಾತ್ರೆ ಇದು. ಊರ ದೇವಿಯ ಜಾತ್ರೆ ಆಗಿದ್ದರಿಂದ ಊರಮ್ಮ ತಾಯಿಯ ಜಾತ್ರೆ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದೇ ಒಂದು ವರ್ಗದವರು ಹೊರಗಿರೋದೇ ಇಲ್ಲ, ಯಾವುದೇ ಜಾತಿಯವರು ಯಾವುದೇ ಪಂಗಡದವರು ಹೊರಗಿರೋದಿಲ್ಲ. ಇದು ಸಂಪೂರ್ಣ ಊರಮ್ಮ ತಾಯಿಯ ಜಾತ್ರೆ ಆಗಿದೆ. ಈ ಊರಿನಲ್ಲಿರ್ತಕ್ಕಂಥ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಸಂಕುಲಗಳಿಗೂ ಸಹಿತ ಈ ಊರಿನಲ್ಲಿ ಬಂದು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವರಿಗೂ ಸಹಿತ ಎಲ್ಲ ಸನ್ಮಾನಗಳನ್ನು ಉಂಟಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಜಾತ್ರೆಯಲ್ಲಿ ನಿರ್ಣಯವನ್ನ ಹಿರಿಯರು ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ನಮ್ಮ ಊರಿನ ಜನತೆ ಸಾಕಷ್ಟು ಎಚ್ಚರಿಕೆಯಿಂದ ಈಗಾಗಲೇ ನಮಗೆ 2-3 ತಿಂಗಳಿಂದ ಕೇಳ್ತಾ ಇದ್ರು, ಸರ್ ಟೈಮ್ ಬರ್ತಾ ಇದೆ, ನೀವು ಡಿಸೈಡ್ ಮಾಡಿಲ್ಲ ಡೇಟ್ ಹೇಳ್ರಿ ಅಂತ. ಹೀಗಾಗಿ ನಮ್ಮ ಜಾತ್ರಾ ಸಮಿತಿಯವರು ಮತ್ತು ನಮ್ಮ ಊರಿನ ಎಲ್ಲ ಹಿರಿಯರು ಸೇರಿಕೊಂಡು ಎಲ್ಲರನ್ನ ಸೇರಿಸಿ ಈ ವಿಷಯವನ್ನು ನಿರ್ಣಯ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಮ್ಮ ಸಂಡೂರಿನ ಮಹಾಜನತೆ ತಾವೆಲ್ಲರೂ ಮುಂದೆ ಬರತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ಈಗಲಿಂದ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಹಿರಿಯರು ಶಾಸ್ತ್ರೋಕ್ತವಾಗಿ ಡೇಟನ್ನು ನಿರ್ಣಯ ಮಾಡಿದ್ದಾರೆ. 9/3/27 ಈ ಡೇಟ್ ಇದು ಬಹಳ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಆ ಜಗನ್ಮಾತನಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಈ ಕಾರ್ಯಕ್ರಮ ನನ್ನದು, ನಮ್ಮ ಮನೆಯದು, ನಮ್ಮ ಊರಿನದು, ನಂದೇ ಅನ್ನೋ ಭಾವನೆಯಿಂದ ಜನ ಇದ್ದಾರೆ. ಪ್ರತಿಯೊಬ್ಬರು ನಾವು ಈ ಕಾರ್ಯಕ್ರಮದಲ್ಲಿ ಈ ಭಾಗವಹಿಸಿ ನಮ್ಮ ಈ ತಾಯಿಯ ಜಾತ್ರೆಯನ್ನು ಅತ್ಯಂತ ಉದ್ಯುಕ್ತವಾಗಿ ಮಾಡಬೇಕು. ಹಾಗೂ ನಮ್ಮ ತಾಯಿಯ ಜಾಗವನ್ನು ಆ ಊರಮ್ಮ ದೇವಿಯ ಜಾತ್ರೆ ಮಾಡ್ತಕ್ಕಂಥ ಜಾಗ ಏನಿದೆ ಆ ಜಾಗವನ್ನ ಊರಮ್ಮ ದೇವಿಗಾಗಿಯೇ ಉಳಿಸ್ಕೋಬೇಕು. ಯಾರೋ ಬಂದಿರ್ತಕ್ಕಂಥವರಿಗೆ ಕೊಡಬಾರದು ಅಂತಕ್ಕಂಥ ವಾರ್ನಿಂಗ್ಸ್ ಇಂದ ಕೊಟ್ಟಿದ್ದಾರೆ. ಸಂಡೂರಿನ ಪ್ರತಿನಿಧಿಗಳು ಏನಿದ್ದಾರೆ, ನೀವು ಮಲಿಕೊಂಡಿದ್ರಿ ಎದ್ದಾಳಬೇಕು ಅಂತ ನಾನು ಈ ಮೂಲಕ ಅವರಿಗೆ ಕೊಡ್ತಾ ಇದ್ದೇನೆ. ಹಿಂದೆ ನಮಗೆ ರಾಜ ಮಹಾರಾಜರಿದ್ದು ಇಂಥ ಸಮಸ್ಯೆಗಳು ಬಂದಿರಲಿಲ್ಲ. ಇವತ್ತಿನ ದಿವಸ ನಮಗೆ ಆ ಸ್ಥಳದಲ್ಲಿ ಇರ್ತಕ್ಕಂಥವರು, ಆ ಜಾಗದಲ್ಲಿ ಇರ್ತಕ್ಕಂಥವ್ರು ನೀವು ನಮಗೆ ಕೈ ಜೋಡಿಸಬೇಕು. ನೀವು ಯಾವತ್ತು ಊರು ಜನನ ಅಲಕ್ಷ್ಯ ಮಾಡ್ತೀರೋ, ಊರಮ್ಮನ ನೀವು ಅಲಕ್ಷ್ಯ ಮಾಡ್ತೀರೋ, ಅವತ್ತು ನೀವು ಊರಿನಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದೇ ನೆನಪಿರ್ತೀವಿ. ನಮ್ಮ ಮನೆಗೋಸ್ಕರ ಕೇಳ್ತಾ ಇಲ್ಲ. ನಿಮ್ಮಂತರ ಬಹಳ ಮಂದಿ ಬಂದಿದ್ದಾರೆ, ಮುಂದೆ ಇನ್ನು ಬಹಳ ಮಂದಿ ಬರ್ತಾರೆ. ಆದ್ರೆ ನಿಮಗೆ ಸಿಕ್ಕಿರ್ತಕ್ಕಂಥ ಜವಾಬ್ದಾರಿ ಏನಿದೆ ಅದನ್ನ ನಿರ್ವಹಿಸಬೇಕು. 1 ಕಿಲೋಮೀಟರ್ 2 ಎಕರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರೆ ಏನ್ ದೊಡ್ಡ ಅನಾಹುತ ಆಗೋದಿಲ್ಲ. ಅದನ್ನ ಅಣ್ಣ ಇಟ್ಕೊಂಡ ಆದ್ರೆ ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿಲ್ಲ. ಅದನ್ನು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ನನಗೆ ಕೇಳ್ತೀನಿ, ನೀವು ವಕೀಲರಿದ್ದೀರಿ, ನಿಮಗೆ ಅವಕಾಶ ಕೊಟ್ಟಿವಿ, ಏನ್ ಮಾಡಿದ್ರಿ ಅಂತ. ಸೊ ನಾವು ಯಾವುದೇ ಊರಮ್ಮನೆ ಹೆಸರಿನಲ್ಲಿ ಲಿಟಿಗೇಷನ್ ಕೇಸ್ ಹಾಕೋದು ಬೇಡ. ಊರನ್ನ ಯಜಮಾನಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ನಮ್ಮ ಹಿರಿಯರು ಅವರೆಲ್ಲರೂ ಸಹಕಾರ ಕೊಡ್ತಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಹೋಗ್ಬೇಕು ಅಂತ ಅಭಿಪ್ರಾಯ ಪಡ್ತೀವಿ. ಆ ಕಾರಣಕ್ಕೋಸ್ಕರ ಯಾರು ಆ ಜಾಗದ ಬಗ್ಗೆ ತೆರೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇನ್ನ ಪ್ರತಿ ತಿಂಗಳು 10ನೇ ತಾರೀಕು ಸಾಯಂಕಾಲ 4:30 ಗಂಟೆಗೆ ಅಂಬಾಭವಾನಿಯ ಸನ್ನಿಧಿಯಲ್ಲಿ ನಮ್ಮ ಊರಿನ ಜನ ಪ್ರತಿಯೊಬ್ಬರು ಅನುಕೂಲ ಮಾಡಿಕೊಂಡು ಬಂದು ಈ ಜಾತ್ರಾ ಮಹೋತ್ಸವ ಹೇಗೆ ಮಾಡಬೇಕು, ಏನೆಲ್ಲ ವ್ಯವಸ್ಥೆ ಮಾಡಬೇಕು, ಆ ಒಂದು ಈ ಹಿಂದೆ ಇರ್ತಕ್ಕಂಥ ತೇರು ಯಾವ ರೀತಿಯಾಗಿದೆ, ಮುಂದೆ ನಾವು ಯಾವ ರೀತಿ ಮಾಡಬೇಕು, ಇಲ್ಲಿ ಪ್ರತಿಯೊಂದು ವಾರ್ಡಿನಲ್ಲಿಯೂ ಕೂಡ ಪ್ರತಿನಿಧಿಗಳನ್ನ ನೀವು ನೇಮಕ ಮಾಡ್ಕೋಬೇಕು ಅಂತಕ್ಕಂಥ ಸಲಹೆ ಸೂಚನೆಗಳನ್ನ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಟ್ರಸ್ಟಿಗೂ ಸಹಿತ ಒಂದು ಸಲಹಾ ಸಮಿತಿಯನ್ನ ಸೂಚನೆ ಮಾಡಿದ್ದಾರೆ. ಅವರೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಜನನನ್ನ ಅವರೇ ಜವಾಬ್ದಾರಿಯನ್ನ ಅವರೇ ಸ್ವತಃ ತೀರ್ಮಾನ ಮಾಡಿ ಅವರೇ ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನ ನಾವು ಸ್ವೀಕಾರ ಮಾಡ್ತಕ್ಕಂಥದ್ದು ನಮ್ದು ಟ್ರಸ್ಟ್ ಕೆಲಸ. ನಾವು ಹೋಗಿ ಯಾರು ಓಣಿಯಲ್ಲಿ ಯಾರನ್ನು ಆಯ್ಕೆ ಮಾಡೋಂಥ ಜವಾಬ್ದಾರಿನ ಕೊಟ್ಟಿಲ್ಲ. ನಾವೆಲ್ಲ ಹೇಳ್ತೀವಿ, ನೀವು ಮಾಡ್ರಿ. ಅದು ಹೆಸರಿಗೆ ಒಂದು ಟ್ರಸ್ಟ್ ಬೇಕು ಮತ್ತು ಒಂದು ಸಮಿತಿ ಬೇಕು ಅಂತ ಕಾರಣಕ್ಕೋಸ್ಕರ. ಆದರೆ ಇಲ್ಲಿ ಪ್ರತಿಯೊಬ್ಬರು ಸ್ವತಃ ಭಾಗವಹಿಸಬೇಕು. ಆ ಪ್ರತಿನಿಧಿಗಳು ಊರಿಗೆ ಆ ಓಣಿಯಲ್ಲಿ ತಿಳಿಸ್ಲಿಕ್ಕಾಗಿ ಅವರಿಗೆ ಒಂದು ಟೀಮ್ನಲ್ಲಿ ಸೇರಿಸ್ತೀವಿ.
ಆ ನಂತರ ಮುಂದೆ ಬರ್ತಕ್ಕಂಥ ನಮ್ಮ ಈ ಊರಮ್ಮ ದೇವಿಯ ಈ ಹಿಂದೆ ಮಾಡಿರ್ತಕ್ಕಂಥ ಜಾತ್ರೆಯಲ್ಲಿ ಉಳಿದಿರ್ತಕ್ಕಂಥ ಹಣದ ಬಗ್ಗೆಯೂ ಚರ್ಚೆ ಆಗಿದೆ. ಅದನ್ನು ಕೂಡ ಶಂಕರಪ್ಪ ಅವರು ಒಂಥರ ಉಡದ ಹಿಡಿತ ಅದು 1 ರೂಪಾಯಿ ಹೆಚ್ಚಿಗೆ ಹೊರಗೆ ಹೋಗಲ್ಲ, 1 ರೂಪಾಯಿ ಬಿಡೋದಿಲ್ಲ. ಹೊರಗೆ ಇಸ್ಕೊಂತಾರೆ, ಹೊರಗೆ ಹೋಗಲ್ಲ ಅಂತ ತಡೆ ಇರುತ್ತೆ. ಅವರು ಎಲ್ಲ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಒಂದೇ ಮಾತಿಗೆ ಎಲ್ಲರೂ ಅದನ್ನು ಸ್ವೀಕಾರ ಮಾಡ್ತೀವಿ. ಅದು ಈ ಮಣ್ಣಿನ ಗುಣ, ನಮ್ಮ ಹಿರಿಯರ ಮೇಲೆ ಇರ್ತಕ್ಕಂಥ ವಿಚಾರ, ಅದು ನಮ್ಮ ಊರಿನ ಜನರ ದುಡ್ಡು, ಅದು ಊರಮ್ಮ ತಾಯಿಯ ದುಡ್ಡು. ಅವರು ಜವಾಬ್ದಾರಿಯಲ್ಲಿ, ಶಾಂತವಾದ ಜವಾಬ್ದಾರಿಯಲ್ಲಿ ನಿರ್ತಕ್ಕಂಥ ಎಲ್ಲ ಹಿರಿಯರ ಜವಾಬ್ದಾರಿಯಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಅಂತೇಳಿ ಅಂತಂದ್ರೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದ್ರೆ ನಮ್ಗೆ ಯಾರೋ ದೊಡ್ಡವರು ಒಬ್ಬರ ಹತ್ರ ದುಡ್ಡು ಇಸ್ಕೊಂಡು ಮಾಡಿದ್ದಲ್ಲ, ಇದು ಮನೆಯಿಂದ ಬಂದಿರತಕ್ಕಂಥ 1 ರೂಪಾಯಿಯಿಂದ ಆಗಿರ್ತಕ್ಕಂಥ ಊರಮ್ಮ ದೇವಿಗೆ ಹಣ ಕೊಟ್ಟಿರ್ತಕ್ಕಂಥವರೇ ನಮಗೆ ಮಾಲೀಕರೇ ವಿನ ಬೇರೆ ಯಾರೋ ಮಾಲೀಕರಂತ ಸಂತೋಷ ಪಡ್ತಕ್ಕಂಥ ಒಂದು ಜಾಯಮಾನ ಅಭಿರುಚಿ ನಮಗಿಲ್ಲ. ನಾವು ಊರಮ್ಮ ಜಾತ್ರೆಯನ್ನು ಮಾಡಬೇಕಂತ ಅನುಕೊಂಡಿದ್ದೀವಿ. ಊರಮ್ಮ ಜಾತ್ರೆಯ ದಿನವನ್ನು ಕಾಯಂ ಮಾಡಲು ಇವತ್ತು ಎಲ್ಲ ಮುಖಂಡರು 23/27 ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಇದಕ್ಕೆಲ್ಲರೂ ಸಹಕಾರ ಕೊಡಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಈಗಾಗಲೇ ಜಾತ್ರಾ ಮಹೋತ್ಸವ ಅಂಗವಾಗಿ ಊರಮ್ಮ ಜಾತ್ರೆ ಮಹೋತ್ಸವವಾಗಿ ಈಗಾಗಲೇ ದಿನ ನಾವು ಬಂದಿದ್ವಿ. 30 ತಿಂಗಳ ಕಂತಾಗ ದಿನಾಂಕದ ಬಗ್ಗೆ ಗೊಂದಲ ಆಯಿತು. 18ರ ಮಾಡಬೇಕು 17ರ ಮಾಡಬೇಕು ಅಂತೇಳಿ ಇವತ್ತೆಲ್ಲರೂ ಈಗಾಗಲೇ ಕಾಂಗ್ರೆಸ್ ಅವರೆಲ್ಲ ಕಲ್ತು 14 ಕಡೆ ಕೇಳಿಸಿ 17ರಾಗೆ 27ರಾಗೆ ದಿನಾಂಕ 9/3/27ರಿಂದ ಸ್ಟಾರ್ಟ್ ಆಗ್ತಾರೆ. 27ರಿಂದ ಸ್ಟಾರ್ಟ್ ದಿನ ಜಾತ್ರೆ ಇರ್ತದೆ. ಅದಕ್ಕಿಂತ ಮುಂಚೆಗೆ 9 ದಿನದ ಕಾರ್ಯೋತ್ಸವ ಅವೆಲ್ಲ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಆಗಲೇ ಹೇಳಿದ್ದಾರೆ. ಅದು ನಾವೆಲ್ಲರೂ ಈ ಇದರಲ್ಲಿ ಭಾಗವಹಿಸಿ ಪ್ರತಿ ತಿಂಗಳು 10ನೇ ತಾರೀಕು ಇಲ್ಲೇನು ದಿನಾಂಕ ಫಿಕ್ಸ್ ಮಾಡಿ ಯಾರಿಗೆ ಏನು ಹೇಳಿ ಕಳಿಸೋದಿಲ್ಲ. ಮತ್ತು ನನಗೆ ಹೇಳಿ ಕಳಿಸಿಲ್ಲ, ನಿನಗೆ ಈಗಾಗಲೇ ಬಂದು ಆಗ್ತಾರೆ ನನಗೆ ಹೇಳಿಲ್ಲ ಅಂತೇಳಿ ಅದಕ್ಕೋಸ್ಕರ ಮೈಕ್ರಲ್ಲಿಂದಲೇ ಅನೌನ್ಸ್ ಮಾಡಿಬಿಟ್ರು. ಮೊನ್ನೆ ಮುನ್ಸಿಪಾಲ್ಟಿಯಲ್ಲಿ ಮೈಕ್ರಲ್ಲಿದ್ದಾರೆ. ಅದು ಯಾರು ಇವಾಗಲೇ ಡೇಟ್ ಅನೌನ್ಸ್ ಆಗುತ್ತೆ. ಪ್ರತಿ ತಿಂಗಳು 10ನೇ ತಾರೀಕು 4 ಗಂಟೆಗೆ ಎಲ್ಲರೂ ಬಂದು ಭಾಗವಹಿಸಿ ಏನು ಮಾಡಬೇಕು ಏನಿಲ್ಲ ಬಂದು ಅಭಿಪ್ರಾಯ ಅನೇಕ ಕಾರ್ಯಕ್ರಮಗಳು ಈಗ ನಮ್ಮ ಹೇಳಿದ್ರು ಭಾಳ ವಿಜೃಂಭಣೆಯಿಂದ ಮಾಡಬೇಕಂತ ನಾವು ಕಳೆದ ಜಾತ್ರೆಯಲ್ಲಿ ಸೊಟ್ಟೂರಿನಲ್ಲಿ 20 ದಿನಗಳ ಕಾಲ ಸಾಂಸ್ಕೃತಿಕ ವಾತಾವರಣವನ್ನು ಮಾಡಿದ್ವಿ. ಬರೀ ಜಾತ್ರೆ ಮಾಡೋದಲ್ಲ, ಪ್ರತಿಯೊಂದು ದಿನವೂ ಒಂದೊಂದು ಕಾರ್ಯಕ್ರಮಗಳನ್ನ ರೂಪಿಸಿ, ಒಂದು ನಾಟಕ ಇರ್ಬೋದು, ಒಂದು ಭಜನೆ ಇರ್ಬೋದು, ಒಂದು ಹೋರಾಟ ಇರ್ಬೋದು, ಎಲ್ಲ ಸಾಂಸ್ಕೃತಿಕ ತಂಡಗಳನ್ನ ಕರೆಸಿ ಸೊಂದೂರಿನಲ್ಲಿ ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿದ್ವಿ. ಈ ಸತಿಯೂ ಸಹ ಈ ಊರಮ್ಮನ ಜಾತ್ರೆ ಅಂದರೆ ಏನಂದರೆ ಒಂದು ವಿಶಿಷ್ಟವಾಗಿ ಸೊಂದೂರಿನಲ್ಲಿ ಆಚರಣೆ ಮಾಡೋದೇ ಒಂದು ವಿಶಿಷ್ಟವಾಗಿ ಮಾಡಬೇಕು. ಆ ಒಂದು ದಿಸೆಯಲ್ಲಿ ಮುಂದಿನ ದಿನಗಳಲ್ಲಿ ರೂಪುರೇಷಿಲ್ಲ. ಈಗಾಗಲೇ ನಮ್ಮ ನಾಗೇಶ್ವರ ಹೇಳಿದಂಗೆ ತಿಂಗಳು 10ನೇ ತಾರೀಕು ಸೇರಿಬಿಟ್ಟು ಒಬ್ಬರು ಇವತ್ತು ಒಂದೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಕಳೆದ ಬಾರಿ ಯಾವ ರೀತಿ ಹಿರಿಯರಿಗೆ ಸಹಕಾರವನ್ನು ಕೊಟ್ಟಿದ್ವಿ ಆ ಜವಾಬ್ದಾರಿಗಳನ್ನ ಎಲ್ಲವನ್ನೂ ನಿಭಾಯಿಸ್ಕೊಳ್ತಾ ಅದರ ಜೊತೆಯಲ್ಲಿ ಸಂಪನ್ಮೂಲ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಾಗೇಶ್ವರ ಆಸಕ್ತಿ ಚಾಚನ ಅಂತಂದೆ ಅಂದರೆ ನಾವೆಲ್ಲರೂ ಸೇರಿ ಊರನ್ನು ಸಂಪನ್ಮೂಲನ ಅಂದರೆ ಕ್ರೋಢೀಕರಿಸಬೇಕು. ಯಾಕಂದರೆ ಇಲ್ಲಾಂದರೆ ದೊಡ್ಡ ವಿಜೃಂಭಣೆ ಮಾಡಬೇಕಂದ್ರೆ ಇವತ್ತು ದೊಡ್ಡ ಖರ್ಚಿದೆ. ಊರಮ್ಮ ಜಾತ್ರೆ ಅಂದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಎಲ್ಲರೂ ಶಕ್ತಿ ನಮ್ಮ ಇದೆಲ್ಲ ಸೇರಿದಂಥ ಎಲ್ಲ ಭಕ್ತರಿಗೆಲ್ಲ 9/3/2027 ಆ ಡೇಟ್ನ ಫಿಕ್ಸ್ ಮಾಡೋದಕ್ಕಾಗಿ ಎಲ್ಲ ಇಲ್ಲಿ ಸೇರಿದಂಥ ಎಲ್ಲ ಭಕ್ತ ಜನ ಖುಷಿ ಪಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅದೇ ರೀತಿ ಜಾತ್ರೆ ನಡೆದು ನಮ್ಮ ದೊಡ್ಡವರಿಗೆ ಶಾಂತಿನೇ ಇಲ್ಲ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಊರಮ್ಮ ದೇವಿಯ ಜಾತ್ರೆಯ ಎಲ್ಲ ಪದಾಧಿಕಾರಿಗಳೇ, ನನ್ನೆಲ್ಲ ಸಂಘದಿಂದ ಲಕ್ಷ್ಮೀಪುರದ ಮತ್ತು ಎಲ್ಲ ನನ್ನ ಸ್ನೇಹಿತರೆ ಮತ್ತು ಎಲ್ಲ ಯುವಕರೇ, ಇದೇನು ಎಲ್ಲರೂ ಕೂತ್ಕೊಂಡು ಮಾತಾಡಿದ್ದಾಗಿದೆ ಅಂತ ಹೇಳಿದ್ರೆ, ಈ ವರ್ಷ ಅಂದರೆ 2027ಕ್ಕೆ
ಎಷ್ಟೇ 9ನೇ ವರ್ಷ ಬೀಳ್ತದೆ 27 ನಾವೆಲ್ಲ ಜಾತ್ರೆ ಮಾಡ್ಬೇಕಂತೇಳಿ ಎಲ್ಲರೂ ಒಂದು ನಿರ್ಧಾರ ತಗೊಂಡ್ರು. ಇದು ಭಾಳ ಸಂತೋಷ ಅನಿಸ್ತದೆ. 1997ರಲ್ಲಿ ಜಾತ್ರೆ ಆದಾಗ ಸುಮಾರು ವರ್ಷಗಳ ನಂತರ ಜಾತ್ರೆ ಆಯಿತು. ಆ ಸಮಯದಲ್ಲಿ ನಮ್ಮ ಹಿರಿಯರೆಲ್ಲ ಭಾಳ ಕಷ್ಟಪಟ್ಟು ಅದೊಂದು ಸಂಪ್ರದಾಯ ತಂದರು. 2010 ಮತ್ತು 2019 ಹೀಗೆ ಮಾಡ್ತಕ್ಕಂಥದ್ದು 2027 ಈ ಒಂದು ಜಾತ್ರೆಗೆ ಎಲ್ಲ ನಮ್ಮ ಸಂಡೂರಿನ ಯುವಕರಿರ್ಬೋದು, ಯಜಮಾನರಿರ್ಬೋದು ಎಲ್ಲರೂ ಸೇರಿ ಒಕ್ಕೂರಲ್ಲೇ ಮನೆಯಲ್ಲಿ 27ಕ್ಕೆ ಎಲ್ಲ ಜಾತ್ರೆ ಮಾಡೋದು, ಎಲ್ಲರೂ ಎಲ್ಲ ಸೇರಿಕೊಂಡು ಎಲ್ಲ ಸಮುದಾಯಗಳು ಎಲ್ಲ ಒಗ್ಗಟ್ಟಾಗಿ ದೇವಿಯ ಏನಂತ ಹೇಳಿದರೆ ಇವತ್ತು ಮಳೆ ಬೆಳೆ ಎಲ್ಲ ಆಗಬೇಕಂತ ಹೇಳಿದರೆ ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ ಇಂಥವೆಲ್ಲ ಜಾತ್ರೆ ಮಹೋತ್ಸವಗಳು ನಡಿಬೇಕಾಗ್ತಾರೆ. ಅದನ್ನು ಕಂಡೋರು ಯಾವಾಗಲೂ ನಮ್ಮ ಕುಮಾರಸ್ವಾಮಿ ದೇವರು ಸುರಕ್ಷಿತವಾಗಿ ನಡೆಸ್ಕೊಂತ ಬರ್ತಿದ್ದಾರೆ. ಜಾತ್ರೆಯನ್ನು ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತ ಮಿತ್ರರಿಗೆ ಈಗಾಗಲೇ ಹಲವಾರು ವಿಷಯಗಳನ್ನ ತಿಳಿಸಿದ್ದಾರೆ. ಜಾತ್ರೆ ಅಂದರೆ ಶಾಸ್ತ್ರೋಕ್ತವಾಗಿ ಸಂಪ್ರದಾಯಬದ್ಧವಾಗಿ ಮಾಡ್ತಕ್ಕಂಥ ಜಾತ್ರೆ ಇದು. ಹಾಗಾಗಿ ಹಿರಿಯರಿಗೆಲ್ಲ ಗೊತ್ತಿದೆ, ಶಾಸ್ತ್ರಗಳು ಗೊತ್ತಿದ್ದಾವೆ, ಸಂಪ್ರದಾಯಗಳು ಗೊತ್ತಿದ್ದಾವೆ. ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿ ಈ ವರ್ಷ ಹಿಂದೆ ನಡೆದಿರ್ತಕ್ಕಂಥ ಜಾತ್ರೆಗಳು ಏನಿದಾವ ಅದಕ್ಕಿಂತ ಅದ್ದೂರಿಯಾಗಿ ಮಾಡ್ಬೇಕನ್ನೋದು ಎಲ್ಲರ ಒಂದು ಒಪ್ಪಂದ ಅಭಿಪ್ರಾಯ ಇದೆ. ಇದರಲ್ಲೂ ನಾವೆಲ್ಲ ಮನಸ್ಸು ಮಾಡಿದ್ರೆ ಹಿರಿಯರ ಮಾರ್ಗದರ್ಶನ, ಅವರ ಆಶೀರ್ವಾದ ನಾವೆಲ್ಲರ ಜೊತೆಗೂಡಿ ಅದ್ದೂರಿಯಾಗಿ ಮಾಡ್ಬೇಕಂತ ಒಂದು ನಿರ್ಧಾರ ಮಾಡಿದ್ದಾರೆ. ಆ ದೇವಿ ಅನುಗ್ರಹ ಮಾಡಿದ್ರೆ, ಆ ದೇವಿ ಕರುಣಿಸಿದ್ರೆ ಈ ವರ್ಷ ಮುಂದೆ ಬರ್ತಕ್ಕಂಥ ಊರಮನೆ ಜಾತ್ರೆ ಅದ್ದೂರಿಯಾಗಿ ಆಗ್ತಕ್ಕಂಥ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.